ತುಲಾರಾಶಿಯವರ ಜೀವನದ ದಿಕ್ಕೇ ಬದಲಾಗುವ ಸಮಯ ಬಂದಿದೆಯಾ? ನೀವು ಅಂದುಕೊಂಡಿದ್ದೇ ಒಂದು, ಅಲ್ಲಿ ಆಗ್ತಾ ಇರೋದೇ ಒಂದು. ಅದಕ್ಕೆ ಮೂಲ ಕಾರಣ ಯಾರು ಗೊತ್ತಾ? ಇನ್ನು 2 ತಿಂಗಳಲ್ಲಿ ಈ ಘಟನೆ ನಿಮ್ಮ ಜೀವನದಲ್ಲಿ ನಡೆಯುತ್ತೆ. ಈ ಒಂದು ವಿಚಾರದಲ್ಲಿ ತುಲಾರಾಶಿಯವರು ತುಂಬಾ ಎಚ್ಚರಿಕೆಯಿಂದ ಇರಬೇಕು. ಯಾಕಂದ್ರೆ ನಿಮ್ಮನ್ನ ಗುರುದೇವ್, ತುಲಾರಾಶಿಯವರ 2026 ಇನ್ನೇನು ಕೆಲವೇ ದಿನದಲ್ಲಿ ಪ್ರಾರಂಭ ಆಗ್ತಾ ಇದೆ. 2026ರ ಸಂದರ್ಭದಲ್ಲಿ ಈ ಕೆಲವು ವಿಚಾರಗಳನ್ನು ತಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಡುವಂತಹ ಒಂದು ಮಹದಾಸೆಯಿಂದ ಈ ಒಂದು ಸಂಚಿಕೆಯನ್ನು ತಿಳಿಸ್ಕೊಡ್ತಾ ಇದ್ದೇನೆ. ವರ್ಷ ಭವಿಷ್ಯದ ಜೊತೆಯಲ್ಲಿ ನೀವು ಈ ಒಂದು ಕೆಲವು ಬದಲಾವಣೆಗಳು ನಿಮ್ಮ ಜೀವನದಲ್ಲಿ ಆಗುವಂಥದ್ದಿದೆ. ಅದಕ್ಕೆ ನೀವು ರೆಡಿಯಾಗಿತ್ತು ಅಂದರೆ 2026 ನಿಮ್ಮದು ಯಶಸ್ವಿಯಾಗಿರುತ್ತೆ. ಅದರಲ್ಲಿ ಮೂಲವಾಗಿ ತುಲಾರಾಶಿಯವರಲ್ಲಿ ಮಾತ್ರ ಇರುವಂತಹ ಕೆಲವೊಂದು ವಿಚಾರಗಳನ್ನು ಕೂಡ ಇಂದಿನ ಸಂಚಿಕೆಯಲ್ಲಿ ನಾನು ಪ್ರಸ್ತಾಪವನ್ನು ಮಾಡ್ತಾ ಇದ್ದೇನೆ. ಇನ್ನು ತುಲಾರಾಶಿಯವರು ಜೀವನ ನಡೆಸುವಂತಹ ದಾರಿ ಆಗಿರ್ಬೋದು, ಹೋಗುವಂತಹ ದಾರಿ ಆಗಿರ್ಬೋದು, ಸಂಪೂರ್ಣವಾಗಿ ಬದಲಾಗುವಂತಹ ಸಂದರ್ಭ ಕೆಲವೇ ಕ್ಷಣಗಳಲ್ಲಿ ನಿಮ್ಮ ಮುಂದೆ ಬಂದು ನಿಲ್ತಾ ಇದೆ. ಅದಕ್ಕೋಸ್ಕರ ನೀವು ಹೇಗೆ ತಯಾರಿಯನ್ನು ನಡೆಸಬೇಕು ಎಲ್ಲವನ್ನು ಕೂಡ ಪರಿಪೂರ್ಣವಾಗಿ ತಿಳಿಸ್ಕೊಡ್ತೇನೆ. ಮೊದಲನೇ ಸಾರಿ ನಮ್ಮ ಚಾನಲ್ಗೆ ಬಂದಿದ್ರೆ, ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋಗಳನ್ನು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ತುಲಾರಾಶಿಯ ಕುರಿತಾಗಿ ಬಹಳಷ್ಟು ಉಪಯುಕ್ತ ಮಾಹಿತಿಗಳನ್ನು ನಾವು ಟೈಮ್ ಟು ಟೈಮ್ ಕೊಡ್ತಾ ಹೋಗ್ತೇವೆ. ಮಾಸ ಭವಿಷ್ಯದ ಮುಖಾಂತರದಲ್ಲಿ ತಿಳ್ಕೊಂಡು ನಿಮ್ಮ ಜೀವನದಲ್ಲಿ ಯಾವ ರೀತಿ ಒಂದು ಸರಿದಾರಿಯಲ್ಲಿ ಹೋಗಬೇಕು ಅಂತಕ್ಕಂಥದ್ದನ್ನು ಮುಂಚಿತವಾಗಿ ನೀವು ತಿಳ್ಕೊಬೋದು. ಹಾಗೆಯೇ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಇದರಿಂದಾಗಿ ನಿಮ್ಮ ರಾಶಿಯ ವಿಡಿಯೋಗಳನ್ನು ನೀವೇ ಮೊದಲು ನೋಡಿ ತಿಳ್ಕೊಳ್ಬೋದು. ಈ ಒಂದು ತುಲಾರಾಶಿ ಬಹಳ ವಿಶೇಷವಾಗಿರ್ತಕ್ಕಂತಹ ರಾಶಿ, ತಕ್ಕಡಿ ಆಗುತ್ತೆ. ಇದರ ಚಿಹ್ನೆ ರಾಶಿಯಾಧಿಪತಿ ಶುಕ್ರ ಆಗಿರ್ತಾನೆ. ಹಾಗೆ ಇನ್ನು ಕೇವಲ 2 ತಿಂಗಳಲ್ಲಿ ನಿಮ್ಮ ಜೀವನದಲ್ಲಿ ಆಗುವಂತಹ ಕೆಲವೊಂದು ಬದಲಾವಣೆ ಅಂದರೆ, ನೀವು ಸ್ವಲ್ಪ ಅವಮಾನ ಅಪಮಾನಗಳೆಲ್ಲವನ್ನು ಕೂಡ ಎದುರಿಸ್ತಾ ಇರ್ತಾರೆ ತುಲಾರಾಶಿಯವರು. ಆ ಎಲ್ಲ ಅವಮಾನ ಅಪಮಾನಗಳನ್ನು ಬಿಟ್ಟು ಇನ್ನು ಮುಂದೆ ಸರಿದಾರಿಯಲ್ಲಿ ಹೋಗುವಂಥದ್ದು. ಅಂದರೆ ಯಾರು ಅವಮಾನ ಅಪಮಾನ ಮಾಡಿರ್ತಾರೋ ಅವರೇ ಅವರ ತಪ್ಪನ್ನು ಅರಿತುಕೊಂಡು, ಇಲ್ಲ ನಮ್ಮದು ತಪ್ಪಾಯಿತು, ನಾನು ಆ ರೀತಿ ಮಾಡಬಾರ್ದಿತ್ತು, ಆ ರೀತಿ ಹೇಳಬಾರ್ದಿತ್ತು ಅಂತ ಹೇಳಿ ಅವರ ಮನ ಪರಿವರ್ತನೆ ಆಗಿ ನಿಮ್ಮ ಹತ್ರನೇ ಬಂದು, ನಿಮ್ಮ ಕಾಲ ಹತ್ರನೇ ಬಂದು ಮಾತಾಡ್ತಕ್ಕಂತಹ ಒಂದು ಪ್ರಮೇಯ ಕೂಡ ಇನ್ನು 2 ತಿಂಗಳಲ್ಲಿ ನಿಮ್ಮ ಕಣ್ಣ ಮುಂದೆ ಬರಲಿಕ್ಕೆ ಇದೆ. ಜೊತೆಯಲ್ಲಿ ಒಂದು ಗ್ರಹಗಳ ಒಂದು ಅನುಗ್ರಹ ಅಂತಕ್ಕಂಥದ್ದು ಕೂಡ ಪರಿಪೂರ್ಣವಾಗಿ ಬಂದು ನಿಮ್ಮ ಜೀವನದ ಅದ್ಭುತ ಸಮಯ ಇದಾಗಿದೆ ಅಂತ ಕೂಡ ಹೇಳ್ತೇನೆ. ಹಾಗೆ ಎಲ್ಲ ಗ್ರಹಗತಿಗಳು ಕೂಡ 2026ರಲ್ಲಿ ನಿಮಗೆ ಒಳ್ಳೆಯ ಫಲಾನುಫಲಗಳನ್ನೇ ಈ ಮೂಲಕ ನೀಡುವಂಥದ್ದು. ಯಾಕಂದರೆ ಬಹಳ ಕಣ್ಣೀರಿನಲ್ಲಿ ಕೈ ತೊಳೆಯುವಂಥದ್ದು, ಈ ಮಾತನ್ನು ಯಾರು ಹೇಳ್ತಾರಲ್ಲ ಅದು ತುಲಾರಾಶಿಯವರ ಅನುಭವಕ್ಕೆ ಬಂದಿರುತ್ತೆ. ಏನಿದು ಕಣ್ಣೀರಲ್ಲಿ ಕೈ ತೊಳೆಯೋದು ಅಂತಕ್ಕಂಥದ್ದು. ಹಾಗಾಗಿ ಒಂದು ವೃತ್ತಿ ಜೀವನದಲ್ಲಿ ಉತ್ತುಂಗಕ್ಕೆ ಏರುವಂತಹ ಒಂದಷ್ಟು ಅವಕಾಶಗಳು, ಮೇಲಧಿಕಾರಿಗಳಿಂದ ಒಂದಷ್ಟು ಪೀಡೆಗಳಿತ್ತು, ಎಲ್ಲವೂ ಕೂಡ ದೂರ ಆಗಿ ನಿಮ್ಮ ಜೀವನದಲ್ಲಿ ಪ್ರಶಂಸೆ ಅಂತಕ್ಕಂಥದ್ದು, ಒಂದು ಪ್ರಮೋಷನ್ ಸಿಗಬೇಕು ಅಂತ ಹೇಳಿ ಪ್ರಯತ್ನವನ್ನು ಪಡ್ತಾ ಇದ್ರೆ ಎಲ್ಲವೂ ಕೂಡ ಸಹಕಾರ ಆಗುತ್ತೆ. ಸಂಬಳ ಹೆಚ್ಚಾಗುವಂತಹ ಸಂದರ್ಭ ಕೂಡ ಬರುತ್ತೆ. ಕರುಂಗಾಳಿ ಮಾಲ ಇದು ಬಹಳ ವಿಶೇಷವಾದಂತಹ ಮಾಲೆ. ಇದನ್ನ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಧರಿಸಿಕೊಳ್ಳೋದ್ರಿಂದ ಅನೇಕ ಲಾಭಗಳು ನಿಮ್ಮ ಜೀವನದಲ್ಲಿ ಪ್ರಾಪ್ತಿಯಾಗುತ್ತೆ. ಆರ್ಥಿಕ ಸಮಸ್ಯೆಗಳು ಪರಿಹಾರ ಆಗುತ್ತೆ. ದುಷ್ಟಶಕ್ತಿಗಳ ಪ್ರಭಾವ ನಿಮ್ಮ ಮೇಲಿದ್ರೆ ಅದು ಕಮ್ಮಿ ಆಗುತ್ತೆ. ದಾಂಪತ್ಯದಲ್ಲಿ ಸುಖ ಹೆಚ್ಚಾಗುತ್ತೆ. ಪ್ರೀತಿಯಲ್ಲಿ ಜಯ ಆಗುತ್ತೆ. ನರದೃಷ್ಟಿ ದೋಷ ನಿವಾರಣೆ ಆಗುತ್ತೆ. ಮಾಟ ಮಂತ್ರ ಸಮಸ್ಯೆಗಳು ಪರಿಹಾರ ಆಗುತ್ತೆ. ಈ ಕರುಂಗಾಲಿ ಮಾಲೆಯನ್ನ ನಿಮ್ಮ ಹೆಸರಿನಲ್ಲಿ, ನಿಮ್ಮ ಮನೆ ದೇವರ ಹೆಸರಿನಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ನಮ್ಮ ಸಂಸ್ಥೆಯಿಂದ ಕಳಿಸ್ಕೊಡ್ತೇವೆ. ಬೇಕಾದವರು ಕೆಳಕಂಡ ನಂಬರ್ಗೆ ಕರೆ ಮಾಡುವ ಮುಖಾಂತರದಲ್ಲಿ ಅದನ್ನ ತರಿಸ್ಕೊಳ್ಳಿ. ಎಲ್ರಿಗೂ ಶುಭವಾಗಲಿ. ಇನ್ನು ನಿರುದ್ಯೋಗಿಗಳಿಗೆ ಒಂದಷ್ಟು ಅವಕಾಶಗಳು, ಸರ್ಕಾರಿ ಕೆಲಸದಲ್ಲಿ ಇರ್ತಕ್ಕಂಥವರಿಗೆ ಒಂದಷ್ಟು ಅವಕಾಶಗಳು ಕೆಲಸದ ಕುರಿತಾಗಿ ಸಿಗುವಂಥದ್ದು, ಪ್ರಯತ್ನಿಸಿದವರಿಗೆ ಮಾತ್ರ ಇಲ್ಲಿ ಉತ್ತಮ ಫಲ ಅಂತಕ್ಕಂಥದ್ದು ಬರುತ್ತೆ. ಹಾಗೆ ಆರ್ಥಿಕ ಸ್ಥಿತಿ ಬಗ್ಗೆ ಹೇಳಬೇಕಂದ್ರೆ ಒಂದು ಗ್ರಾಫ್ ಅನ್ನೋದು ಮೇಲೆ ಹೋಗುತ್ತೆ, ಚೇತರಿಕೆ ಅನ್ನೋದಾಗುತ್ತೆ, ಅನಿರೀಕ್ಷಿತವಾಗಿ ಧನಲಾಭ ಕೂಡ ಆಗುತ್ತೆ. ನಿಂತು ಹೋಗಿದ್ದ ಅಥವಾ ಒಂದು ಕೆಲಸನೇ ಹಾಳಾಗಿ ಅರ್ಧಕ್ಕೆ ನಿಂತು ಹೋಗಿದ್ದು, ಕೊನೆಯ ಹಂತದವರೆಗೂ ಬಂದು ನಿಂತು ಹೋಗಿದ್ದು, ಅಂತಹ ಕೆಲಸಗಳೆಲ್ಲ ಪ್ರಾರಂಭ ಆಗಿ ಧನಲಾಭ ಆಗುತ್ತೆ. ಸಾಲ ಕೂಡ ನೀವೇನಾದರೂ ಹೊರಗಡೆ ಕೊಟ್ಟಿತ್ತು ಅಂದರೆ ವಾಪಸ್ ಬರುವಂತಹ ಲಕ್ಷಣ ಕೂಡ ಇರುವಂಥದ್ದು. ಪಿತ್ರಾರ್ಜಿತ ಆಸ್ತಿಯಿಂದ ಸ್ವಲ್ಪ ಧನಲಾಭ ಆಗ್ತಕ್ಕಂಥದ್ದು. ಹಾಗೆ ಸಾಲದ ಸುಳಿಯಿಂದ ಸಂಪೂರ್ಣ ಹೊರಬರ್ತೀರಿ ಅಂತ ಹೇಳ್ತೀನಿ. ಹಾಗೆ ಬಿಸ್ನೆಸ್ ಬಗ್ಗೆ ಹೇಳಬೇಕಂದ್ರೆ ಇದು ನಿಮಗೆ ಸುವರ್ಣವಾಗಿರ್ತಕ್ಕಂತಹ ಕಾಲ. ಹೊಸ ವ್ಯವಹಾರ, ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡಲಿಕ್ಕೆ ಒಳ್ಳೆ ಟೈಮ್ ಅಂತ ಕೂಡ ತಿಳಿಸ್ಕೊಡ್ತಾ ಇದ್ದೇನೆ. ವ್ಯಾಪಾರ ವಿಸ್ತರಿಸಬೇಕು ಅಂತೇನೋ ಯೋಚನೆ ಮಾಡ್ತಾ ಇದ್ರೆ ಅದಕ್ಕೂ ಕೂಡ
ಉತ್ತಮ ಸಂದರ್ಭ ಆಗಿರುತ್ತೆ. ಗಂಡ ಹೆಂಡತಿ ಮಧ್ಯೆ ಇದ್ದ ಮನಸ್ತಾಪ ಜಗಳಗಳೆಲ್ಲವೂ ಕೂಡ ಒಂದಷ್ಟು ಶೇಕಡವಾರು ಕಮ್ಮಿ ಆಗುವಂಥದ್ದು. ಪ್ರೀತಿ ವಿಶ್ವಾಸ ಅಂತಕ್ಕಂಥದ್ದು ಕೂಡ ಹೆಚ್ಚಾಗುತ್ತೆ. ಅತ್ಯುತ್ತಮವಾದ ಸಂಬಂಧ ಕೂಡ ಇಲ್ಲಿ ಕೂಡಿ ಬರುವಂತಹ ಲಕ್ಷಣಗಳು ಕೂಡ ಬರುತ್ತೆ. ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಏನಾದ್ರು ಚಿಂತೆ ಮಾಡ್ತಾ ಇದ್ರೆ ನೀವು ಏನಕ್ಕೂ ಹೆದರಬೇಡಿ. ಯಾಕಂದ್ರೆ ನಿಮಗೆ ಎಂತಹ ಬಾಧೆಯಲ್ಲಿ ನೀವಿತ್ತು ಅಂದ್ರು ಎಲ್ಲವೂ ಕೂಡ ಕ್ಲಿಯರ್ ಆಗಿ ನಿಮಗೆ ಲಾಭದಾಯಕವಾಗಿರುತ್ತೆ. ವರ್ಷಗಳಿಂದ ಕಾಯುತ್ತಿದ್ದ ಕೋರ್ಟು ಕೇಸು ಎಲ್ಲವೂ ಕೂಡ ಪರಿಹಾರ ಆಗಿ ಅದೃಷ್ಟದಾಯಕ ಸಮಯ ಕೂಡ ನಿಮಗೆ ಇಲ್ಲಿ ಬಂದು ಒದಗುವಂತಹ ಲಕ್ಷಣಗಳು ಕೂಡ ಇರುವಂಥದ್ದು. ಕೌಟುಂಬಿಕ ವ್ಯಾಜ್ಯಗಳೆಲ್ಲವೂ ಕೂಡ ಸುಖ ಅಂತ್ಯವನ್ನ ಪಡೆಯುವಂತಹ ಸಮಯ ಇದಾಗಿರುತ್ತೆ. ಹಾಗೆ ನಾವು ಹುಟ್ಟಿದ ರಾಶಿ ನಮಗೆ ಒಳ್ಳೇದು ಮಾಡುತ್ತಾ ಅಥವಾ ಕೆಟ್ಟದ್ದು ಮಾಡುತ್ತಾ ಅಂತ ಹೇಳಿ ಬಹಳಷ್ಟು ಜನ ಪ್ರಶ್ನೆಗಳನ್ನ ಕೇಳ್ತಾ ಇರ್ತಾರೆ. ಇದಕ್ಕೆ ನಿಮ್ಗೆಲ್ರಿಗೂ ಕೂಡ ನಾನು ಕೊಡುವಂತಹ ಉತ್ತರ ಏನಪ್ಪಾ ಅಂತಂದ್ರೆ, ನಮ್ಮ ಕಣ್ಣುಗಳಿಂದ ಈ ಪ್ರಪಂಚದ ಒಳಿತನ್ನು ನಾವು ನೋಡುತ್ತೇವೆ, ಕೆಡುಕನ್ನು ಕೂಡ ನಾವು ನೋಡ್ತೇವೆ. ಕೆಟ್ಟದ್ದನ್ನ ನೋಡಿದ ಕೂಡಲೇ ನಮ್ಮ ಕಣ್ಣುಗಳು ಕೆಟ್ಟದಾಗೋದಿಲ್ಲ. ಅದೇ ರೀತಿ ನಮ್ಮ ರಾಶಿ ಅಂತಕ್ಕಂಥದ್ದು, ನಮ್ಮ ಜಾತಕ ಅಂತಕ್ಕಂಥದ್ದು ಒಳ್ಳೆಯದನ್ನು ಕೊಡುತ್ತೆ, ಕೆಟ್ಟದ್ದನ್ನು ಕೂಡ ಕೊಡುತ್ತೆ. ನಮಗೆ ಯಾವ ಕೆಲಸ ಆಗಬರುತ್ತೆ, ನಾನು ಯಾವ ದಾರಿಯಲ್ಲಿ ಹೋದರೆ ಸಕ್ಸಸ್ ಆಗ್ತೀನಿ, ನಾನು ಯಾವ ದಾರಿಯಲ್ಲಿ ಹೋದರೆ ಯಶಸ್ವಿ ಆಗ್ತೀನಿ, ನಾನು ಯಾವ ಸಂಖ್ಯೆಯನ್ನು ಬಳಸ್ಕೊಂಡ್ರೆ ಯಶಸ್ವಿ ಆಗ್ತೀನಿ ಅಂತಕ್ಕಂಥದ್ದನ್ನ ನಮ್ಮ ಜನ್ಮ ಜಾತಕವನ್ನ ನೋಡಿ ತಿಳ್ಕೊಂಡು ನಾವು ಮುಂದೆ ಹೋದಾಗ ಧನ ಯೋಗಗಳು ಪ್ರಾಪ್ತಿಯಾಗುತ್ತೆ. ಜೊತೆಗೆ ಐಶ್ವರ್ಯಗಳು ಕೂಡ ಪ್ರಾಪ್ತಿಯಾಗುವಂಥದ್ದಾಗುತ್ತೆ. ಆಗಿ ಬರುವಂತಹ ಕೆಲಸವನ್ನ ನಿಮ್ಮ ಜಾತಕವನ್ನ ನೋಡಿ ತಿಳ್ಕೊಂಡು ಮಾಡಿ ಅಂತಕ್ಕಂತಹ ಒಂದು ಕಿವಿ ಮಾತನ್ನ ಹೇಳ್ತಾ, ವಿಶೇಷವಾಗಿ ಹಣಕಾಸಿನ ಸಮಸ್ಯೆ ಹಾಗೂ ದೃಷ್ಟಿದೋಷ ಸಮಸ್ಯೆಗಳಿಗೆ ಒಂದು ಪರಿಹಾರಗಳನ್ನ ಕೂಡ ತಿಳಿಸ್ಕೊಡ್ತಾ ಇದ್ದೇನೆ. ಋಣಬಾಧೆ ಅಂದ್ರೆ ಸಾಲಬಾಧೆ ಅಂತಕ್ಕಂಥದ್ದೆಲ್ಲವೂ ಕೂಡ ಕಮ್ಮಿ ಆಗ್ಬೇಕಾದ್ರೆ ಜೊತೆಗೆ ನೀವು ಲಕ್ಷ್ಮಿಯ ಆರಾಧನೆಯನ್ನ ಮಾಡಿ, ಲಕ್ಷ್ಮಿ ನಿಮ್ಮ ಜೊತೆ ಸದಾ ನೆಲೆಸ್ಬೇಕು, ಲಕ್ಷ್ಮಿಯ ಅನುಗ್ರಹ ನಿಮಗಿರಬೇಕು, ಲಕ್ಷ್ಮಿ ನಿಮ್ಮ ಜೊತೆ ಸದಾ ನಿಮ್ಮ ಮನೆಯಲ್ಲಿ ನೆಲೆಸ್ಬೇಕು ಅಂತ ಇದ್ರೆ ವಿಶೇಷವಾಗಿ ನಿಮಗೆ ಒಂದು ಪರಿಹಾರವನ್ನ ತಿಳಿಸ್ಕೊಡ್ತಾ ಇದ್ದೇನೆ. ಜೊತೆಗೆ 100ಕ್ಕೆ 100 ರಿಸಲ್ಟ್ ಬರಬೇಕಾದ್ರೆ ಇಂದಿನ ಸಂದರ್ಭದಲ್ಲಿ ಜನಗಳ ದೃಷ್ಟಿ, ಕೆಟ್ಟ ದೃಷ್ಟಿ ಅಂತಕ್ಕಂಥದ್ದು ನಮ್ಮ ಮೇಲೆ ಸದಾ ಇರುತ್ತೆ. ಅದನ್ನ ರಕ್ಷಣೆಯನ್ನ ಪಡ್ಕೊಳ್ಳಿಕ್ಕೆ, ಅದನ್ನ ದೂರ ಇಟ್ಟು ನೀವು ಮುನ್ನಡಿಬೇಕಾದ್ರೆ ವಿಶೇಷವಾಗಿ ಈ 2 ಮಣಿಗಳನ್ನ ನಿಮಗೆ ಸಜೆಸ್ಟ್ ಮಾಡ್ತೇನೆ. ಒಂದು ಬಂದು ಧನ ಆಕರ್ಷಣೆ ಮಾಡುತ್ತೆ, ಜನ ಆಕರ್ಷಣೆ ಮಾಡುತ್ತೆ. ಹಾಗೆ ನೀವು ಯಾರನ್ನ ಒಂದಷ್ಟು ಪ್ರೀತಿ ವಿಶ್ವಾಸದಿಂದ ಇಟ್ಕೊಂಡಿರ್ತಾರೋ ಅವರೆಲ್ಲರೂ ಕೂಡ ನಿಮ್ಮ ಜೊತೆ ಇರ್ತಾರೆ. ಹಣಕಾಸಿನ ಸಮಸ್ಯೆ, EMI ಸಮಸ್ಯೆ ಎಲ್ಲವೂ ಕೂಡ ಪರಿಹಾರ ಆಗುವಂತಹ ಮಣಿ. ಜೊತೆಗೆ ನಿಮಗೆ ದೃಷ್ಟಿ ದೋಷಗಳು, ಮಾಟ ಮಂತ್ರ ದೋಷಗಳೆಲ್ಲವೂ ಕೂಡ ಪರಿಹಾರ ಆಗಲಿಕ್ಕೆ ವಿಶೇಷವಾಗಿರ್ತಕ್ಕಂಥ 2 ಮಣಿಗಳನ್ನು ಸಜೆಸ್ಟ್ ಮಾಡ್ತೇನೆ. ಅದನ್ನ ನಿಮ್ಮ ಕೈಯಲ್ಲಿ ಈ ರೀತಿ ನೀವು ಧರಿಸ್ಕೊಂಡಾಗ ಖಂಡಿತವಾಗ್ಲೂ ಕೂಡ ಹಣಕಾಸಿನ ಸಮಸ್ಯೆಯಿಂದ ಹಿಡಿದು ಎಲ್ಲಾ ಸಮಸ್ಯೆಗಳು ಕೂಡ 100ಕ್ಕೆ 100% ಪರಿಹಾರ ಆಗುತ್ತೆ. ಇದನ್ನ ನಿಮ್ಮ ಹೆಸರಿನಲ್ಲಿ, ನಿಮ್ಮ ಮನೆ ದೇವರ ಹೆಸರಿನಲ್ಲಿ ಪ್ರಾಣ ಪ್ರತಿಷ್ಠಾಪನೆಗಳನ್ನ ಮಾಡಿ ನಿಮಗೆ ಕಳಿಸ್ಕೊಡ್ತಕ್ಕಂತಹ ಪ್ರಯತ್ನವನ್ನ ಕೂಡ ನಮ್ಮ ಸಂಸ್ಥೆಯಿಂದ ನಾವು ಮಾಡಿಕೊಡ್ತಾ ಇದ್ದೇವೆ. ಸಾಧ್ಯವಾಗಿರುವಂತಹವರು ಇದನ್ನ ಧರಿಸಿಕೊಳ್ಳಿ ಅಂತ ಹೇಳ್ತಾ ಪರಿಹಾರವನ್ನ ಏನ್ ಮಾಡ್ಕೋಬೇಕು ಅಂತ ನೋಡೋಣ ಬನ್ನಿ. ಹಣಕಾಸಿನ ಬಗ್ಗೆ ಒಂದಷ್ಟು ಎಚ್ಚರಿಕೆಗಳನ್ನ ಈ ಸಂದರ್ಭದಲ್ಲಿ ನೀಡ್ತೇನೆ. ಒಂದಷ್ಟು ವ್ಯವಹಾರ ಮಾಡ್ಬೇಕಾದ್ರೆ ಜಾಗರೂಕರಿಂದ ಮಾಡಿ. ಯಾರೇ ಬಂದು ಕಣ್ಣೀರ್ ಹಾಕಿದ್ರು ಕೂಡ ನೀವು ಕರಗೋದಕ್ಕೆ ಹೋಗ್ಬೇಡಿ. ಯಾಕಂದ್ರೆ ಅವರು ಕಣ್ಣೀರನ್ನೇ ಬಂಡವಾಳ ಮಾಡ್ಕೊಂಡು ಬಂದು ಒಂದು ದುರುಪಯೋಗ ಮಾಡ್ತಕ್ಕಂಥದ್ದಿರುತ್ತೆ. ಹಾಗೆ ಕಾನೂನು ಸಲಹೆ ನಿಮಗೆ ಏನ್ ನೀಡುತ್ತೇನೆ ಅಂದ್ರೆ, ಹೊಸ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಈ ವರ್ಷ ಮಾಡೋದಕ್ಕೆ ಹೋಗ್ಬೇಡಿ ಅನ್ನೋ ಒಂದು ಕಿವಿ ಮಾತನ್ನ ಈ ಮೂಲಕ ಹೇಳ್ತಾ ಇದ್ದೇನೆ. ಹಾಗೆ ಯಾವುದೇ ಒಂದು ಕೆಲಸ ಮಾಡೋದಕ್ಕೆ ಪ್ಲಾನಿಂಗ್ ನಡೆಸ್ತಾ ಇತ್ತು ಅಂದ್ರೆ ಖಂಡಿತವಾಗ್ಲೂ ಕೂಡ ಒಂದು ಗೌಪ್ಯತೆ, ಅಂದ್ರೆ ಅದನ್ನ ಆದಷ್ಟು ಯಾರ ಹತ್ರನೂ ಹೇಳ್ಕೊಳ್ಳದೆ ಕೆಲಸ ಆಗೋರ್ಗು ಯಾರಿಗೂ ಹೇಳ್ಬೇಡಿ ಅಂತಕ್ಕಂಥ ಮಾತನ್ನ ಹೇಳ್ತೇನೆ. ಮಹಾಲಕ್ಷ್ಮಿ ಆರಾಧನೆ ಪ್ರತಿನಿತ್ಯ ಕೂಡ ನೀವು ಮಾಡಬೇಕಾಗತ್ತೆ. ಶುಕ್ರವಾರ ದಿನ ತಪ್ಪದೆ ತುಪ್ಪದ ದೀಪವನ್ನ ಮನೆಯಲ್ಲೇ ಹಚ್ಚಿ ಅಂತ ಹೇಳ್ತೇನೆ. ಮಹಾಲಕ್ಷ್ಮಿಯ ಅಷ್ಟೋತ್ತರ ಶತನಾಮಾವಳಿಯನ್ನು ಹೇಳಿ, ಕನಕದಾರ ಸ್ತೋತ್ರ, ಶ್ರೀ ಆದಿಗುರು ಶಂಕರಾಚಾರ್ಯರು ಕೊಟ್ಟಿರತಕ್ಕಂತಹ ಕನಕದಾರ ಸ್ತೋತ್ರವನ್ನು ಕೂಡ ದಿನನಿತ್ಯ ಜಪ ಮಾಡಿಕೊಳ್ಳಿ. ಇದು ನಿಮ್ಮ ಸಂಪತ್ತನ್ನ ಕಾಪಾಡುತ್ತೆ. ಹಾಗೂ ಶುಕ್ರವಾರದಂದು ನಿರ್ಗತಿಕರಿಗೆ, ಬಡ ವಿದ್ಯಾರ್ಥಿಗಳಿಗೆ ಒಂದಷ್ಟು ದಾನವನ್ನ ಕೊಡಿ. ಹಾಲು ಸಕ್ಕರೆಯನ್ನು ದಾನ ಮಾಡ್ಬೋದು. ಹಾಗೆ ಹಿರಿಯರ ಸಲಹೆಯನ್ನು ತೆಗೆದುಕೊಂಡು ಮುನ್ನಡಿಬೇಕಾಗತ್ತೆ. ಯಾವುದೇ ಪ್ರಮುಖ ಆರ್ಥಿಕ ನಿರ್ಧಾರ ತೆಗೆದುಕೊಳ್ಳೋದಕ್ಕಿಂತ ಮುಂಚೆ ನಿಮ್ಮ ಗುರು ಹಿರಿಯರನ್ನ ಒಂದು ಸಲ ಭೇಟಿ ಮಾಡಿ ಅವರ ಆಶೀರ್ವಾದ ತಗೊಂಡು ಅವರಿಗೆ ವಿಚಾರವನ್ನ ತಿಳಿಸಿ ಆನಂತರ ಮುಂದೆ ಹೋಗಿ ಅಂತಕ್ಕಂಥ ಮಾತನ್ನ ಹೇಳ್ತಾ, ತುಲಾರಾಶಿಯವರು ಅಂದುಕೊಂಡ ಕೆಲಸ ಕಾರ್ಯಗಳೆಲ್ಲ 2026ರಲ್ಲಿ ಯಶಸ್ವಿಯಾಗಲಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು.